ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಜೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸರು ಹೇಳಿಕೊಂಡು ಸೈಬರ್ ವಂಚಕನೊಬ್ಬ ಕುಷ್ಟಗಿ ತಾಲೂಕಿನ ವಿದ್ಯುತ್ ಗುತ್ತಿಗೆದಾರನೊಬ್ಬನಿಂದ 1,10,000 ರೂಪಾಯಿ ಹಣ ಲಪಟಾಯಿಸಿದ್ದು, 4 ತಿಂಗಳ ಬಳಿಕ ವಕೀಲರು ಹಾಗೂ ಪೊಲೀಸರ ಜಾಣ್ಮೆ ನೆರವಿನಿಂದ ಹಣ ಮರಳಿ ಪಡೆಯುವಲ್ಲಿ ಯಶಸ್ವಿಯಾದ ಘಟನೆ ಸೋಮವಾರ ಜರುಗಿದೆ. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದ ನಿವಾಸಿ ವಿದ್ಯುತ್ ಗುತ್ತಿಗೆದಾರ ಮಹಮ್ಮದ್ ಅಲಿ ತಂದೆ ಬುಡನ್ಸಾಬ್ ನಾಯಕ್ ಹಣ ಕಳೆದುಕೊಂಡ ವ್ಯಕ್ತಿ. ಮಹಾರಾಷ್ಟ್ರ ಮೂಲದ ವ್ಯಕ್ತಿಯೋರ್ವ ನಾನು ರಾಯಚೂರಿನ ಜೆಸ್ಕಾಂ ಕಚೇರಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಾನಂದ್ ಅಂತ ತಮಗೆ ಬಹಳ ಪರಿಚಿತನಿದ್ದೇನೆ. ಕೊಪ್ಪಳ ಜೆಸ್ಕಾಂ ಕಚೇರಿಗೆ ಸಿಇಒ ಆಗಿ ಪ್ರಮೋಷನ್ ಆಗಿದೆ. ಶೀಘ್ರದಲ್ಲೇ ಚಾರ್ಜ್ ತೆಗೆದುಕೊಳ್ಳಲಿದ್ದೇನೆ. ಪ್ರಮೋಷನ್ ದೊರೆತ ಖುಷಿಯಲ್ಲಿ ಕುಟುಂಬ ಸಮೇತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಪ್ರವಾಸ ಬಂದಿದ್ದೇನೆ. ಹಿಮಾಲಯ, ಪೆಹಲ್ಗಾಂವ್, ಪ್ರಯಾಗ್ರಾಜ್ ಪ್ರವಾಸ ಮುಗಿಸಿ ಟ್ಯಾಕ್ಸಿಯಲ್ಲಿ ಬರುವಾಗ ತಮ್ಮ ಪತ್ನಿ ಮತ್ತು ಮಗಳ ಬಳಿಯಿದ್ದ ಸುಮಾರು 40 ಲಕ್ಷ ರೂಪಾಯಿ ಮೌಲ್ಯದ ಒಡವೆ, ಮೊಬೈಲ್, ಬ್ಯಾಗ್ ಕಳ್ಳತನ ಮಾಡಿಕೊಂಡ ಚಾಲಕ ಪರಾರಿಯಾಗಿದ್ದಾನೆ. ಕೂಡಲೇ ಎಚ್ಚೆತ್ತು ರಾಯಚೂರಿನ ಸಿಪಿಐ ಅವರ ಗಮನಕ್ಕೆ ತಂದು ಅವರ ಮುಖಾಂತರ ಸಹಾಯ ಪಡೆದು ಉತ್ತರ ಪ್ರದೇಶದ ಪೊಲೀಸರಿಂದ ಕಳ್ಳನನ್ನು ಸೆರೆ ಹಿಡಿಯಲಾಯಿತು. ನಮ್ಮ ವಸ್ತು ನಾವು ಪಡೆಯಬೇಕಾದರೆ ಕಚೇರಿ ಅಥವಾ ನ್ಯಾಯಾಲಯಕ್ಕೆ ಅಲೆದಾಡಬೇಕಾಗುತ್ತದೆ. ನೌಕರಿಯಲ್ಲಿರುವ ನನಗೆ ಸಮಸ್ಯೆಯಾಗುತ್ತದೆ. ಹಾಗಾಗಿ ಅಲ್ಲಿನ ಸಿಪಿಐ ಅವರು ಅದೆಲ್ಲ ಅಲೆಯುವುದು ಬೇಡ, ಎಲ್ಲ ಇಲ್ಲಿಯೇ ಮಾತನಾಡಿ ಬಗೆಹರಿಸಿಕೊಳ್ಳೋಣ ಅಂತ ಹೇಳುತ್ತಿದ್ದಾರೆ. ತಮಗೆ ಹಿಂದಿ ಮಾತನಾಡಲು ಬರುವುದಿಲ್ಲ, ಹಾಗಾಗಿ ತಾವು ಅವರೊಂದಿಗೆ ಮಾತನಾಡಿ ಎಂದು ಅಲ್ಲಿನ ಪೊಲೀಸ್ ಅಧಿಕಾರಿಗೆ ಮಾತನಾಡಿಸಿ ಲಾತೂರ್ ಎಕ್ಸಿಸ್ ಬ್ಯಾಂಕ್ ಖಾತೆಯೊಂದಕ್ಕೆ ಹಣ ಹಾಕಲು ಹೇಳಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಂದು ಆತ್ಮೀಯತೆಯಿಂದ ಹೇಳಿಕೊಂಡ ವ್ಯಕ್ತಿಯ ಮಾತಿಗೆ ಮಾರು ಹೋದ ವಿದ್ಯುತ್ ಗುತ್ತಿಗೆದಾರ ಮಹಮ್ಮದ್ ಅಲಿ ತನ್ನ ಹೆಂಡತಿಯ ಒಡವೆಗಳನ್ನು ಬ್ಯಾಂಕಿನಲ್ಲಿ ಅಡವಿಟ್ಟು ಫೆಬ್ರವರಿ 11ರಂದು 1,10,000 ರೂಪಾಯಿಗಳನ್ನು ಕುಷ್ಟಗಿಯ ಎಕ್ಸಿಸ್ ಬ್ಯಾಂಕ್ ಮೂಲಕ ಹಣ ಪಾವತಿಸಿದ್ದಾರೆ. ಬಳಿಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೊಬೈಲ್ಗೆ ಕರೆ ಮಾಡಿದಾಗ ನಂಬರ್ ಸ್ವಿಚ್ ಆಫ್ ಆಗಿದೆ. ಅನುಮಾನಗೊಂಡ ಮಹಮ್ಮದ್ ಅಲಿ ತಾವರಗೆರೆದ ವಕೀಲ ಸುರೇಶ್ ಎಂಬುವರ ಸಹಾಯ ಪಡೆದು ಕಾನೂನು ಹೋರಾಟ ನಡೆಸಿದ್ದಾರೆ. ನಂತರ ಕುಷ್ಟಗಿಯ ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಅವರಿಗೆ ಮಾಹಿತಿ ನೀಡಿ ಅವರ ಸಲಹೆಯಂತೆ ಸೈಬರ್ ಪ್ರಕರಣ ದಾಖಲಿಸಿ ಹಣ ಜಮೆ ಮಾಡಿಸಿಕೊಂಡ ಖಾತೆಯನ್ನು ಫ್ರೀಜ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಳಿಕ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ವಿಭಾಗದ ಹೆಡ್ ಕಾನ್ಸ್ಟೇಬಲ್ ಜುಬೇದಾ ಬೇಗಂ ಎಂಬುವರು ಇಂದು ಏಪ್ರಿಲ್ 27ರಂದು ಕುಷ್ಟಗಿಗೆ ಭೇಟಿ ನೀಡಿ ಎಕ್ಸಿಸ್ ಬ್ಯಾಂಕ್ ಖಾತೆಯಿಂದ ಮಹಮ್ಮದ್ ಅಲಿ ಅವರಿಗೆ 1,10,000 ರೂಪಾಯಿಗಳನ್ನು ಹಿಂತಿರುಗಿಸಿದರು. ಕಳೆದ 4 ತಿಂಗಳು ಹಿಂದೆ ಹಣ ಪಾವತಿಸಿ ಪೇಚಿಗೆ ಸಿಲುಕಿದ್ದ ವಿದ್ಯುತ್ ಗುತ್ತಿಗೆದಾರ ಮಹಮ್ಮದ್ ಅಲಿ ನಾಯಕ್ ಅವರಿಂದ ಯಾವುದೇ ಫೀ ನಿರೀಕ್ಷೆ ಮಾಡದೆ ವಕೀಲ ಸುರೇಶ್ ಅವರು ಉಚಿತವಾಗಿ ಕಾನೂನು ನೆರವು ನೀಡಿ ಮಾನವೀಯತೆ ತೋರಿದ್ದಕ್ಕೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕು ಘಟಕದ ವತಿಯಿಂದ ಗೌರವಿಸಲಾಯಿತು. ಅದೇ ರೀತಿ ಬೇರೆ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಿದ್ದ 1,10,000 ರೂಪಾಯಿಗಳನ್ನು ಮಹಮ್ಮದ್ ಅಲಿ ಅವರಿಗೆ ಮರುಪಾವತಿಗೆ ಕ್ರಮ ಕೈಗೊಂಡ ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಅವರ ಸೇವಾ ದಕ್ಷತೆಗೆ ಸಂಘದ ಸದಸ್ಯರು ಅಭಿನಂದನೆ ಸಲ್ಲಿಸಿದರು. ಯಾರೇ ಅಪರಿಚಿತರು ಫೋನ್ ಕರೆ ಮಾಡಿ ಪರಿಚಿತರಂತೆ ಮಾತನಾಡುವ ಸೈಬರ್ ಕಳ್ಳರಿರುತ್ತಾರೆ. ತನ್ನಂತೆ ಇತರರು ಮೋಸ ಹೋಗಬಾರದು, ಸದಾ ಜಾಗೃತರಾಗಿರುವಂತೆ ಮಹಮ್ಮದ್ ಅಲಿ ನಾಯಕ್ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. 1,20,000 ರೂಪಾಯಿ ನಮ್ಮ EW ಅಂತೇಳಿ ನನಗೆ ಫೋನ್ ಹಚ್ಚಿ ಬೆಳಿಗ್ಗೆ ಫೋನ್ ಹಚ್ಚಿ ಕಾಲ್ ಮಾಡಿ ನಾನು ಡಬಲಿ ಮಾತಾಡ್ಲಿಕ್ಕೆ ಹತ್ತೀನಿ, ನಾನು ಹಿಂಗೆ ಫ್ರಾಡ್ ಆಗೀನಿ, ನಾನು ಪ್ರಯಾಗ್ರಾಜ್ನಲ್ಲಿದ್ದೀನಿ, ನಾನು ರೊಕ್ಕ ಬಂಗಾರ ಕಳಾಗೈತೆ, ಒಬ್ಬ ಕಾರಣ ತೊಗೊಂಡಿದ್ದಾನೆ ಅಂತೇಳಿ ನನಗೆ ಫೋನ್ ಹಚ್ಚಿ ಹೇಳಿದ್ದ. ನಾನು ಅದೇ ತರಹ ಅವ ನಮ್ಮ EW ಅಂತ ತಿಳ್ಕೊಂಡು 1,10,000 ರೂಪಾಯಿ ರೊಕ್ಕ ಹಾಕಿದ್ದೆ. ಈ ಡಬಲಿ 1,10,000 ರೂಪಾಯಿ ಹಾಕಿದ್ದೆ. ತದನಂತರ ಅದು ಫೇಕ್ ಅಂಬೋದು ಗೊತ್ತಾಯಿತು. ರೊಕ್ಕ ಹಾಕಿದ ತಕ್ಷಣ ಸ್ವಿಚ್ ಆಫ್ ಮಾಡಿಬಿಟ್ಟ ಒಂದು ಫೋನು. ಮತ್ತೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಬಂದು CPI ಸರ್ಗೆ ಕಂಪ್ಲೇಂಟ್ ಮಾಡಿದೆ. ಆಗ ನಮ್ಮ ವಕೀಲಿಗೆ ಕರ್ಕೊಂಡೋಗಿ ನಾನು ಕಂಪ್ಲೇಂಟ್ ಮಾಡಿದ್ರೆ ಅವರು ಅದನ್ನು ಕೇಸ್ ಮಾಡಿ ಲಾಕ್ ಮಾಡಿದರು. ಅಕೌಂಟ್ ಲಾಕ್ ಮಾಡಿದ ತಕ್ಷಣ ಆ ಮ್ಯಾನೇಜರು ನಿಮ್ಮ ರೊಕ್ಕ ಬರೋದಿಲ್ಲ, ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ನಾವು ಕೇಳಿದರೆ ನಿಮ್ಮ ರೊಕ್ಕ ಬರೋದಿಲ್ಲ, ನೀವು ಕೈ ಬಿಡ್ರಿ ಅಂತ ಹೇಳಿದ್ದ. ಆದರೂ ನಾವು CPI ಸರ್ದೇನೆ ಹಾಗೂ ನಮ್ಮ ವಕೀಲಿಗೆ ಕರ್ಕೊಂಡೋಗಿ ಮಾಡಿಂದ ಅದು ರೊಕ್ಕ ಅಕೌಂಟಿಗೆ ಲಾಕ್ ಆಗಿಂದ ನಮ್ಮ ರೊಕ್ಕ ವಾಪಸ್ ಬಂತು. ಇವತ್ತು ನಮ್ಮ ದುಡ್ಡು ವಾಪಸ್ ಬಂದಿದೆ 1,20,000 ರೂಪಾಯಿ.
ಈಗ ತಾವು ಯಾರಿಗೆ ಟ್ಯಾಂಕ್ಸ್ ಹೇಳ್ತೀರಿ ಇವಾಗ? ಈಗ CPI ಸರ್ಗೆ ಹಾಗೂ ನಮ್ಮ ವಕೀಲರಿಗೆ, ತದನಂತರ ನಮ್ಮ ಸಹಪಾಠಿಗಳಿಗೆ. ವಕೀಲರ ಹೆಸರು ಏನು? ವಕೀಲರು ಸುರೇಶ್ ಕುಡ್ದೋರ್ ಅಂತೇಳಿ ತಾವ್ರಿಗೆ ವಕೀಲರು. ತಾವ್ರಿಗೆ ವಕೀಲರು. ಮತ್ತು CPI ಸರ್, CPI ಸರ್, ಕುಷ್ಟಗಿ CPI ಸರ್. ಇದು ಎಷ್ಟು ದಿನ ಆಯ್ತು ಈ ಘಟನೆ ನಡೆದು? ಈ ಘಟನೆ ನಡೆದು 4 ತಿಂಗಳು ಆಯಿತು. 4 ತಿಂಗಳಾಯ್ತು. 4ರಿಂದ ಇವತ್ತು ನಿಮ್ದು ಅಮೌಂಟ್ ರಿಕವರಿ ಆಯಿತು. ಅದು ಕ್ರೈಮ್ ಬ್ರಾಂಚ್ನಿಂದ ಒಬ್ಬರು ಜುಬೇದಾ ಮೇಡಮ್ ಹೆಡ್ ಕಾನ್ಸ್ಟೇಬಲ್ ಬಂದು ರೊಕ್ಕ ನಮ್ಮ ಅಕೌಂಟಿಗೆ ಹಾಕಿ ಆಯಮ್ಮ ನಮಗೆ ರೊಕ್ಕ ಕ್ಲಿಯರ್ ಮಾಡಿ ಕೊಟ್ಟಿದ್ದು. ಅದು ಪೊಲಿಟಿಷಿಯನ್ CPI ಎದುರಿಗೆ. ಈ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಜನರಿಗೆ? ತಾವು ಮೋಸ ಹೋದಲ್ಲ, ಇದು ನಾವು ಮೋಸ ಹೋದಂಗೆ ಇನ್ನೊಬ್ರು ಯಾರು ಮೋಸ ಹೋಗ್ಬೇಡಿ ದಯಮಾಡಿ, ಎಲ್ಲ ಫೇಕ್ ಕಾಲ್ ಬರ್ತವೆ. ಅದರ ಸಲುವಾಗಿ ಇನ್ನೊಂದು ಸಲ ಯಾರು ಇಂಥ ಕಾಲ್ಗಳು ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ, ಕಟ್ ಮಾಡಿರಿ.